Divine Grace Igniter. ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 18ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ ಒಮ್ಮೆ ಓರ್ವ ವ್ಯಕ್ತಿಗೆ ಸಾವಿನ ದೂತ ಪ್ರತ್ಯಕ್ಷನಾಗಿ, ಈ ರಾತ್ರಿಯೇ ನೀನು ಸಾಯಬೇಕಾಗಿದೆ ಎನ್ನುತ್ತಾನೆ. ನಿನ್ನ ಸಾವು ಖಚಿತ ಎಂದು ನುಡಿದಾಗ ಆ ವ್ಯಕ್ತಿ ಭಯಭ್ರಾಂತನಾಗಿ ದೇವದೂತನ ಹತ್ತಿರ ಚರ್ಚೆಗೆ ಇಳಿಯುತ್ತಾನೆ. ದಯವಿಟ್ಟು ನನಗೆ ಒಂದು 10 ದಿನ ಅವಕಾಶ ಕೊಡು ಎಂದು ಕೇಳಿಕೊಳ್ಳುತ್ತಾನೆ. ನಾನು ನನ್ನ ಹೆಂಡತಿ ಮಕ್ಕಳಿಗೆ ಬೀಳ್ಕೊಡಬೇಕು, ನನ್ನ ಅಪಾರ ಆಸ್ತಿ ಹಣ ವಸ್ತುಗಳನ್ನೆಲ್ಲ ಹಂಚಿ ಬರುತ್ತೇನೆ ಎಂದಾಗ, ಇಲ್ಲ, ಅದು ಸಾಧ್ಯವಿಲ್ಲ ಎಂದು ದೇವದೂತ ನುಡಿಯುತ್ತಾನೆ. ನಿನಗೆ 10 ಲಕ್ಷ ಕೊಡುತ್ತೇನೆ, 10 ದಿನದ ಅವಕಾಶ ಕೊಡು ಎಂದಾಗ, ಇಲ್ಲ, ಅದು ಆಗದು ಎನ್ನುತ್ತಾರೆ. ಹಾಗಾದರೆ ಕನಿಷ್ಠ 5 ದಿನದ ಅವಕಾಶ ಕೊಡು, 50 ಲಕ್ಷ ಕೊಡುತ್ತೇನೆ ಎಂದಾಗ, ಇಲ್ಲ, ಆಗದು ಎಂದು ಮರಳಿ ಹೇಳುತ್ತಾರೆ. 2 ದಿನ ಸಮಯ ಕೊಡು, 1 ಕೋಟಿ ಕೊಡುತ್ತೇನೆ ಎಂದಾಗ ಮರಳಿ ಇಲ್ಲ, ಆಗದು ಎಂದು ದೇವದೂತ ಹೇಳುತ್ತಾನೆ. ಕನಿಷ್ಠ 1 ದಿನವಾದರೂ ಕೊಡು, 5 ಕೋಟಿ ಕೊಡುತ್ತೇನೆ ಎಂದಾಗ, ಇಲ್ಲ, ಅದು ಅಸಾಧ್ಯವೆಂದು ದೇವದೂತ ದಿಟ್ಟವಾಗಿ ನುಡಿದು, ನೀನು ಇದೇ ಕ್ಷಣ ನನ್ನ ಜೊತೆ ಬರಲೇಬೇಕು ಎಂದು ಆತನ ಪ್ರಾಣ ಪಕ್ಷಿಯನ್ನು ತೆಗೆದುಕೊಂಡು ಹೋಗುತ್ತಾನೆ. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ಯಾವುದೂ ಶಾಶ್ವತವಲ್ಲ. ಜನ್ಮ ನೀಡಿದ್ದು ಬೇರೆಯವರು, ವಿದ್ಯಾಭ್ಯಾಸ ನೀಡಿದ್ದು ಬೇರೆಯವರು. ಆದರೂ ತಾನು ಸಿರಿವಂತ, ಅಧಿಕಾರವುಳ್ಳವನು ಎಂಬ ವ್ಯಾಮೋಹದಿಂದ ಜೀವಿಸುತ್ತಾನೆ. ಆದರೆ ತಾನು ಈ ಲೋಕಕ್ಕೆ ಬರುವಾಗ ಏನನ್ನೂ ತರಲಿಲ್ಲ, ಮರಳಿ ಪರಲೋಕಕ್ಕೆ ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ ಎಂಬ ಸತ್ಯವನ್ನು ಆತನು ಮರೆತು ಬಿಡುತ್ತಾನೆ. ಇಂದಿನ ವಾಚನಗಳು ನಮಗೆ ಐಶ್ವರ್ಯ, ಸಿರಿ, ಸಂಪತ್ತು ಎಲ್ಲವೂ ನಶ್ವರ ಎಂಬ ಅರಿವನ್ನು ನಮಗೆ ತಿಳಿಸಿಕೊಡುತ್ತದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನು ಉಪದೇಶಕನ ಗ್ರಂಥದಿಂದ ಆರಿಸಲಾಗಿದೆ. ಮನುಷ್ಯನ ಜೀವನ ಶಾಶ್ವತವಲ್ಲ, ಅದು ತಾತ್ಕಾಲಿಕವಾದುದು ಎಂಬ ಸಂದೇಶವನ್ನು ನೀಡುತ್ತದೆ. ವ್ಯರ್ಥಗಳಲ್ಲಿ ವ್ಯರ್ಥ, ಎಲ್ಲವೂ ವ್ಯರ್ಥವೆಂದು ತಿಳಿಸುತ್ತದೆ. ಒಬ್ಬ ಮನುಷ್ಯ ತನ್ನ ಜೀವಿತ ಅವಧಿಯಲ್ಲಿ ಕೆಲಸವೆಂದು ಪ್ರತಿದಿನ ದುಡಿಯುತ್ತಾನೆ, ಕಷ್ಟಪಟ್ಟು ದುಡಿದು ಇಟ್ಟಿರುತ್ತಾನೆ. ಆದರೆ ಸಂಪಾದನೆ ಮಾಡಿದ್ದನ್ನು ಪ್ರಯಾಸ ಪಡೆದವನಿಗೆ, ವಾರಸುದಾರನಿಗೆ ಬಿಡಬೇಕಾಗುತ್ತದೆ. ಇದು ವ್ಯರ್ಥವಲ್ಲವೇ ಎಂದು ಹೇಳುತ್ತಾರೆ. ಈ ಲೋಕದಲ್ಲಿ ಮಾನವನು ಹೃತ್ಪೂರ್ವಕವಾಗಿ ಪಡುವ ಪ್ರಯಾಸದಿಂದ ಅವನಿಗೆ ಏನೂ ಲಾಭ ದೊರಕದು. ಮನುಷ್ಯ ಸಿರಿ ಸಂಪತ್ತಿನಿಂದ ಮಾತ್ರ ನೆಮ್ಮದಿಯಿಂದ ಇರಲು ಸಾಧ್ಯ ಎಂದಿದ್ದರೆ ಎಲ್ಲ ಶ್ರೀಮಂತರು ಕುಣಿದು ಕುಪ್ಪಳಿಸಬೇಕಿತ್ತು. ಆದರೆ ವಾಸ್ತವದಲ್ಲಿ ನಾವು ನೋಡಿದರೆ ಬಡವರು, ಗುಡಿಸಲಿನಲ್ಲಿ ಇರುವವರು ಹೆಚ್ಚು ನೆಮ್ಮದಿಯಿಂದ ಸಂತೋಷದಿಂದ ಬಾಳಲು ಸಾಧ್ಯ. ಮನಸ್ಸಿನಲ್ಲಿ ಶಾಂತಿ, ಸಂತೋಷ ವಾತಾವರಣ ಮನೆಯಲ್ಲಿ ಇದೆ ಎಂದರೆ ಅದು ದೇವರ ಆಶೀರ್ವಾದವೇ ಸರಿ. ಒಬ್ಬನಿಗೆ ಎಷ್ಟೇ ಸಿರಿ ಸಂಪತ್ತು ಇರಲಿ, ಅದು ಅವನಿಗೆ ಶಾಂತಿ ಸಮಾಧಾನ ನೀಡಲು ಸಾಧ್ಯವಿಲ್ಲ ಎಂದು ನಮಗೆ ಮೊದಲನೇ ವಾಚನ ತಿಳಿಸುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುವುದಾದರೆ, ಪ್ರಪಂಚದಲ್ಲಿ ಈಗ ನಡೆಯುತ್ತಿರುವ ಸ್ಥಿತಿಗತಿಯೇ ಯೇಸುವಿನ ಕಾಲದಿಂದಲೂ ಇತ್ತು ಎಂದು ಹೇಳಬಹುದು. ಆಸ್ತಿಗಾಗಿ ಸಹೋದರರ ನಡುವೆ ಜಗಳ, ಕೊಲೆ, ಹಗೆತನ ನಡೆಯುತ್ತಲೇ ಇರುತ್ತಿದೆ. ಒಂದು ಅಡಿ ಹೆಚ್ಚು ಸಿಕ್ಕಿದರೂ ಕಷ್ಟ, ಕಡಿಮೆ ಸಿಕ್ಕಿದರೂ ಕಷ್ಟ. ಇಂದಿನ ಶುಭ ಸಂದೇಶದಲ್ಲಿ ಒಬ್ಬ ವ್ಯಕ್ತಿ ಪಿತ್ರಾರ್ಜಿತ ಆಸ್ತಿಯನ್ನು ಭಾಗ ಮಾಡಿ ಕೊಡಲು ಯೇಸುಸ್ವಾಮಿಯ ಮೊರೆ ಹೋಗುತ್ತಾನೆ. ಆಗ ಯೇಸುಸ್ವಾಮಿ ಈ ಸುಂದರ ಸನ್ನಿವೇಶವನ್ನು ನೀಡಿ, ನೀವು ಎಷ್ಟೇ ಸಂಪಾದನೆ ಮಾಡಿ ಹಣವಂತರಾದರೂ ಇಹಲೋಕವನ್ನು ಬಿಟ್ಟು ಪರಲೋಕ ಯಾತ್ರೆ ಮಾಡುವಾಗ ಎಲ್ಲವನ್ನು ತ್ಯಜಿಸಬೇಕಾಗುತ್ತದೆ ಮೂರ್ಖರೇ ಎಂದು ಹೇಳುತ್ತಾರೆ. ಗೌತಮ ಬುದ್ಧ ಹೇಳುವಂತೆ, ಆಸೆಯೇ ದುಃಖಕ್ಕೆ ಮೂಲ, ಹಾಗೂ ಅತಿ ಆಸೆ ಗತಿಗೇಡು ಎಂಬ ಗಾತೆ ಮಾತಿನಂತೆ ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರದು. ಎಲ್ಲರಿಗೂ ಒಂದಲ್ಲ ಒಂದು ಆಸೆ ಇರುತ್ತದೆ. ಆ ಆಸೆ ದುರಾಸೆಯಾಗಿ ಪರಿಣಮಿಸಿದರೆ ಆ ಆಸೆಗೆ ಅರ್ಥವೇ ಇರುವುದಿಲ್ಲ. ಇಂದಿನ ಶುಭ ಸಂದೇಶದಲ್ಲಿ ಧನಿಕನಿಗೆ ಆಸೆಯು ದುರಾಸೆಯಾಗಿ ಪರಿಣಮಿಸುವುದನ್ನು ನಾವು ಕಾಣಬಹುದಾಗಿದೆ. ತನ್ನ ಉಗ್ರಾಣವೆಲ್ಲ ತುಂಬಿ ತುಳುಕುತ್ತಿದ್ದರೂ ಆತ ಬಡವರಿಗೆ ಸಹಾಯ ಮಾಡಲು ಯೋಚಿಸಲಿಲ್ಲ. ಬದಲಿಗೆ ಇನ್ನೂ ದೊಡ್ಡ ಕಣಜವನ್ನು ಕಟ್ಟಿ ಅಲ್ಲಿ ದವಸ ಧಾನ್ಯ ತುಂಬಿಟ್ಟು ಅನೇಕ ವರ್ಷಗಳ ಕಾಲ ಕುಡಿದು ತಿಂದು ತೇಗಲು ಯತ್ನಿಸಿದ. ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಎಂಬ ಮಾತಿನಂತೆ ಅದೇ ರಾತ್ರಿ ಅವನು ಸಾವಿಗೆ ಈಡಾಗುವ ಪರಿಸ್ಥಿತಿ ಬರುತ್ತದೆ. ಆಗ ಅವನು ಶೇಖರಿಸಿಟ್ಟ ಆಸ್ತಿ ಪಾಸ್ತಿ ಎಲ್ಲ ವ್ಯರ್ಥವೂ ವ್ಯರ್ಥ. ಪ್ರಪಂಚದಲ್ಲಿ ಎಷ್ಟೋ ಮಂದಿ ದೇವರಿಲ್ಲ, ಆದಷ್ಟು ಐಶ್ವರ್ಯವನ್ನು ಕೂಡಿ ಹಾಕಿ ನಿಮ್ಮ ಜೀವನದಲ್ಲಿ ಸುಖ ಪಡಿ ಎನ್ನುತ್ತಾರೆ.
ಆದರೆ ದೇವರಿಲ್ಲದಿದ್ದರೆ ಸರ್ವವು ನಶ್ವರ ಎಂಬುದನ್ನು ಮರೆತು ಬಿಡುತ್ತಾರೆ. 2ನೇ ವಾಚನದಲ್ಲಿ ಸಂತ ಪೌಲರು ಕೊಲೋಸ್ಯರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು 3 ವಿಷಯಗಳ ಬಗ್ಗೆ ಮಾತನಾಡುವುದನ್ನು ನಾವು ಕಾಣುತ್ತೇವೆ. ಮೊದಲನೆಯದಾಗಿ ನಮ್ಮ ಗಮನ ಯಾವ ಕಡೆ ಇರಬೇಕೆಂದು ಹೇಳುತ್ತಾರೆ. ಪ್ರಾಪಂಚಿಕ ವಿಷಯಗಳೆಡೆ ಗಮನ ಕೊಡದೆ ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡಿ ಎನ್ನುತ್ತಾರೆ. 2ನೇಯದಾಗಿ ಯಾವುದನ್ನು ತ್ಯಜಿಸಬೇಕು ಎಂದು ನುಡಿಯುತ್ತಾರೆ. ಅದೇನೆಂದರೆ ಪ್ರಾಪಂಚಿಕ ಆಶೆ ಆಕಾಂಕ್ಷೆಗಳು, ಅನೈತಿಕತೆ, ಕಾಮಾಭಿಲಾಷೆ, ದುರಾಲೋಚನೆ, ವಿಗ್ರಹ ಆರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ತ್ಯಜಿಸಲು ಕರೆ ನೀಡುತ್ತಾರೆ. 3ನೇಯದಾಗಿ ನೂತನ ಸ್ವಭಾವವನ್ನು ಧರಿಸಲು ಹೇಳುತ್ತಾರೆ. ನಾಗರಿಕ ಅನಾಗರಿಕ, ಯಜಮಾನ ಗುಲಾಮ ಎಂಬ ಭಿನ್ನ ಭೇದವಿಲ್ಲದೆ ಕ್ರಿಸ್ತನಲ್ಲಿ ಸಮಸ್ತವು ಅವರೇ ಆಗಿದ್ದಾರೆ ಎಂದು ತಿಳಿಯಿರಿ ಎಂದು ನುಡಿಯುತ್ತಾರೆ. ಇಂದಿನ 1ನೇ ವಾಚನ 2ನೇ ವಾಚನ ಶುಭ ಸಂದೇಶದಲ್ಲಿ ಮನುಷ್ಯನ ನಿಜವಾದ ಗುರಿ ಯಾವುದರ ಮೇಲೆ ಇರಬೇಕಾಗಿದೆ ಎಂದು ತಿಳಿಸುತ್ತದೆ. ಹಾಗಾದರೆ ನಮ್ಮ ಗಮನ ಯಾವುದರ ಮೇಲೆ ಇರಬೇಕಾಗಿದೆ? ಮೊದಲನೇದಾಗಿ ಧನಿಕ ಕೇವಲ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿದ. ಇರುವಂತಹ ದವಸ ಧಾನ್ಯಗಳನ್ನೆಲ್ಲ ತಾನೇ ಅನುಭವಿಸಬೇಕು ಎಂಬ ಆಸೆಪಟ್ಟ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ನಾವು ಸಹ ಧನಿಕನಂತೆ ವರ್ತಿಸುತ್ತೇವೆ. ಎಲ್ಲ ತನಗೆ ಬೇಕು ಎಂಬ ದುರಾಸೆಗೆ ಒಳಗಾಗುತ್ತೇವೆ. ಸಂತ ಪೌಲರು ಕೊರಿಂಥಿಯರಿಗೆ ಬರೆದ 1ನೇ ಪತ್ರ ಅಧ್ಯಾಯ 10 ವಚನ 24ರಲ್ಲಿ ನಾವು ಕೇಳುತ್ತೇವೆ, ಪ್ರತಿಯೊಬ್ಬನೂ ತನ್ನ ಹಿತವನ್ನು ಮಾತ್ರ ಬಯಸದೆ ಪರರ ಹಿತವನ್ನು ಬಯಸಬೇಕು. ಆಗ ಮಾತ್ರ ನಾವು ಉತ್ತಮ ಕ್ರೈಸ್ತರಾಗಿ ಬಾಳಲು ಸಾಧ್ಯವಾಗಿದೆ. ಆತ್ಮೀಯರೇ, 2ನೇದಾಗಿ ಧನಿಕ ದೇವರನ್ನು ಮರೆತುಬಿಟ್ಟ. ದೇವರು ನೀಡಿದಂತಹ ಆಶೀರ್ವಾದವನ್ನು ಧನಿಕನು ಮರೆತುಬಿಟ್ಟ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ವಿಫಲನಾದ. ಸಂಕಟ ಬಂದಾಗ ಮಾತ್ರ ದೇವರನ್ನು ನೆನೆಯದೆ ಸುಖ ಸಂತೋಷದ ಸಮಯದಲ್ಲಿ ದೇವರನ್ನು ಹೆಚ್ಚಾಗಿ ನೆನೆಯೋಣ. ಕೀರ್ತನೆ ಅಧ್ಯಾಯ 59 ವಚನ 16 ಹೇಳುವಂತೆ, ನಾನಾದರೂ ಹೊಗಳಿ ಹಾಡುವೆ ದೇವ, ನಿನ್ನ ಸಾಮರ್ಥ್ಯವನ್ನು ಉದಯ ಕಾಲದಲ್ಲಿ ನಾ ಸಂಕೀರ್ತಿಸುವೆ ನಿನ್ನ ಪ್ರೇಮವನು. ಸಂಕಟದಲ್ಲೆನ್ನಾಗದ ಆಶ್ರಯಗಿರಿ ದುರ್ಗಾ ನೀನಲ್ಲವೇನು? ಇದು ನಮ್ಮ ಪ್ರಾರ್ಥನೆಯಾಗಬೇಕಾಗಿದೆ. ಕೊನೆಯದಾಗಿ ಆತ್ಮರೇ, ಧನಿಕ ಪರರನ್ನು ಮರೆತು ಹೋದ ಹಾಗೂ ತನಗೆ ಸಾವಿದೆ ಎಂಬುದನ್ನು ಸಹ ಮರೆತು ಹೋದ. ಆತ್ಮರೇ, ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಆದರೆ ಧನಿಕ ತಾನು ಅನಂತನು, ಇನ್ನು 100 ವರ್ಷ ಬಾಳುವೆ ಎಂದು ಭಾವಿಸಿದ. ಆ ಧನಿಕನಂತೆ ನಾವು ಸಹ ಪರರನ್ನು ಮರೆತು ಅವರ ಒಳಿತನ್ನು ಮರೆತು ಚಿರಕಾಲ ಈ ಲೋಕದಲ್ಲೇ ಬಾಳುತ್ತೇವೆ ಎಂದು ಭಾವಿಸುತ್ತೇವೆ. ಆದರೆ ಪರರ ಒಳಿತು ಮಾಡಿದರೆ ಮಾತ್ರ ಪರರ ನೆನಪಿನಲ್ಲಿ ಉಳಿಯಬಹುದು. ಇಲ್ಲವಾದರೆ ವ್ಯರ್ಥವೋ ವ್ಯರ್ಥ, ಎಲ್ಲವೂ ವ್ಯರ್ಥ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.